ಇವ್ರ ಅಪ್ಪಂದ ಇದು. ಇವ್ರ ಅಪ್ಪ ಬಂದು ಇವ್ ತಾತಿರು ವಾಸ ಮಾಡ್ತಾ ಇದ್ರ. ಇವತ್ತಿನ ರಾಜಕಾರಣಿಗಳು ಅಧಿಕಾರಿಗಳು ತಾತಿರ್ದೈತಿಲಿ. ಜಿ ಟಿ ದೇವೇಗೌಡ್ರೆ, ಸಿದ್ದರಾಮಯ್ಯನವ್ರೆ, ಜಿಲ್ಲಾಧಿಕಾರಿಗಳೇ, ನೀವೇ ಬಂದು ಚಪ್ಪಲಿ ಸ್ಟ್ಯಾಂಡ್ ಒಬ್ಬ ನೋಡ್ಕೊಳ್ಳಿ, ಆ ಬಾತ್ರೂಮ್ ಒಬ್ಬ ನೋಡ್ಕೊಳ್ಳಿ, ಅಂಗಡಿಗಳ ಹಾಕ ನೀವೇ ಮಾಡ್ರಿ. ಬಂದ್ರೆ ನಿಮ್ಗೆಲ್ಲ ನಾವು ಕೆಲಸ ಕೊಡ್ತೀವಿ, ಬನ್ರಿ ನಿಮ್ಗೆಲ್ಲ ನಾವು ಕೆಲಸ ಕೊಡ್ತೀವಿ, ಬನ್ರಿ. ನಿಮ್ ಜನ್ಮದ ಬೆಂಕಿ ಹಾಕ. ಕುಡಿಯಕ್ಕೆ ನೀರಿಲ್ಲ, ಶೌಚಾಲಯ ಉತ್ತಮವಾದಂತ ಶೌಚಾಲಯ ಇಲ್ಲ, ಭಕ್ತರಿಗೆ ಕಾಲ್ ತೊಳೆಯಕ್ ನೀರಿಲ್ಲ. ರಾತ್ರಿ ಅಗದು ನಮ್ಮ ಕನ್ನಡಾಂಬೆಯ ಬಾವುಟವನ್ನ ಕೆಡಗಿ ಅಭಿವೃದ್ಧಿ ಮಾಡುವಂತದ್ದು ಏನಿದೆ? 100 ರೂಪಾಯಿ ಟಿಕೆಟ್ 1000 ರೂಪಾಯಿ, 10 ರೂಪಾಯಿ ಟಿಕೆಟ್ 100 ರೂಪಾಯಿ, ಉಚಿತವಾದಂತ ಟಿಕೆಟ್, ಉಚಿತವಾದಂತ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಸುಮಾರು 4 ಗಂಟೆಯಿಂದ 5 ಗಂಟೆ ಆಗ್ಬೇಕು. BP ಶುಗರ್ ಇರೋರು ಎಲ್ಲಿಗೋಯ್ತಾರೆ? ಇವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ನಾಚಿಕೆ ಹೆಸ್ಕೆ ಆಗಲ್ವಾ? ಜಿ ಟಿ ದೇವೇಗೌಡರ ಅಭಿವೃದ್ಧಿ ಅಂತ ಹೇಳಿರೋದು 100ಕ್ಕೆ 1000 ಪಟ್ಟು ಸತ್. ಅವ್ರ ದರಿದ್ರ ಜೋಲ್ಗೆ ತುಂಬಾ ಐತೆ. ಅವಯ್ಯ 100 ಕೋಟಿ ಆಸ್ತಿ ಮಾಡ್ಕೊಳ್ಳವ್ರೆ. ಅವ್ನ ಜನ್ಮದ ಬೆಂಕಿ ಹಾಕವ್ರ ರಾಜಕಾರಣಿಗಳಾಗೆ. ಮಂಡ್ರೆ ನಿಮ್ ಜನ್ಮದ ಬೆಂಕಿ ಹಾಕವ್ರೆ. ತಿಂಗಳು 3 ಸತಿ ನೀರ್ ಬಿಡ್ತಿದಾರೆ ಅಂತ ಹೇಳ್ತಿದಾರಲ್ಲ, ಇಷ್ಟೆಲ್ಲ ಹೇಳ್ತಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ಗೆ ಮಾನ ಮರದಿಲ್ವಾ? ನಿಮ್ಗಿಂತ ನನ್ನ ಮನೆ ನಾಯಿನ ವಾಸಲ್ರ. ಒಬ್ರ ಮನೆಗೆ ಅನ್ನಕ್ಕೆ ಹೋಗಲ್ಲ, ಒಬ್ಬನ ಮನೆ ನೀರ್ಗೆ ಹೋಗಲ್ಲ. ನನ್ನ ಮನೆ ಕಾಯ್ಕೊಂಡು ನೆಮ್ಮದಿಯಾಗಿ ನಮ್ಮ ಮನೆ ನಾಯಿ ವಾಸಿ. ನಿಮ್ಗಿಂತ ನಿಮ್ ವಾನ್ ಗಟ್ಟವೆ. ನಿಮ್ ಜನ್ಮದ ಬೆಂಕಿ ಹಾಕವೆ. ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಜನಗಳನ್ನ ನಿಷ್ಠೂರ ಮಾಡ್ಕೊಂಡು ಯಾರು ಬಂದು ಪ್ರಶ್ನೆ ಮಾಡಿದ್ರೆ ಅವ್ರ ಅಂಗಡಿ ಎತ್ತಿಸದಂತೆ. ಆ ಅಂಗಡಿ ಖಾಲಿ ಮಾಡಿಸು. ಮೈಸೂರಿನಲ್ಲಿ 15 ಲಕ್ಷ ಜನ ಇಟ್ಕೊಂಡು ಇಷ್ಟೊಂದು ಅನ್ಯಾಯ, ಅಕ್ರಮ, ದೌರ್ಜನ್ಯಗಳು ನಡೀತಾ ಇದೆ ಅಂದ್ರೆ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿದೆ. ಇವ್ರ ಅಪ್ಪಂದ ಇದು. ಇವ್ರ ಅಪ್ಪ ಬಂದು ಇವ್ ತಾತಿರು ವಾಸ ಮಾಡ್ತಾ ಇದ್ರ. ಇವತ್ತಿನ ರಾಜಕಾರಣಿಗಳು ಅಧಿಕಾರಿಗಳು ತಾತಿರ್ದೈತಿಲಿ. 100 ವರ್ಷದಿಂದ ಪುರಾತನ ಕಾಲದಿಂದ ಅವ್ರಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋರ್ಗೆ ಯಾಕೆ ತಲೆ ಮೇಲೆ ಹೊಡಿತೀರಾ? ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ ಅಂತ. ಕುಡಿಯಕ್ಕೆ ನೀರಿಲ್ಲ, ಶೌಚಾಲಯ ಉತ್ತಮವಾದಂತ ಶೌಚಾಲಯ ಇಲ್ಲ, ಭಕ್ತರಿಗೆ ಕಾಲ್ ತೊಳೆಯಕ್ಕೆ ನೀರಿಲ್ಲ. ಇವತ್ತು ಏನು ಚಾಮುಂಡಿ ಬೆಟ್ಟದ ಗೋಪುರದ ಸುತ್ತ ಸುಮಾರು 100 ಅಡಿ ಅಂತರದ ಆಚೆ ಅಭಿವೃದ್ಧಿ ಮಾಡಬೇಕು ಅಂತ ಅಲ್ಲಿ ಶಿಲಾನ್ಯಾಸದಲ್ಲಿ ಹಾಕಿದ್ದಾರೆ. ಆದರೆ 10-15 ಅಡಿ ಒಳಗಡೆನೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವರು ಅಧಿಕಾರಿಗಳ ಈ ಇಂಜಿನಿಯರ್ಗಳನ್ನು ತಿರಸ್ಕಾರ ಮಾಡಿ, ಸಾರ್ವಜನಿಕರು ಸ್ಥಳೀಯ ಜನರನ್ನು ತಿರಸ್ಕಾರ ಮಾಡಿ, ರಾತ್ರಿ ಅಗದು ನಮ್ಮ ಕನ್ನಡಾಂಬೆಯ ಬಾವುಟವನ್ನು ಕೆಡಗಿ ಅಭಿವೃದ್ಧಿ ಮಾಡುವಂಥದ್ದು ಏನಿದೆ? ಇವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ನಾಚಿಕೆ ಹೆಸ್ಕೆ ಆಗಲ್ವಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಾವು ಹೇಳ್ತಾ ಇದ್ವಿ ನೇರವಾಗಿ, ನಾಡ ದೇವತೆ ಚಾಮುಂಡೇಶ್ವರಿಗೆ ಒಂದು ಆಜ್ಞೆ ಮಾಡ್ತಾ ಇದ್ವಿ. ತಾಯಿ ನೀನಿಲ್ಲ ಅಂತ ಒಪ್ಕೊಬಿಡು, ನಾವು ಹೋರಾಟ ಮಾಡಲ್ಲ. ನೀ ಇದೆಯಾ ಅಂತ ಅಂದ್ರೆ ಅವ್ರು 2 ವಾಂತಿ 2 ಬೇದಿ ಕೊಡು, ಅವ್ರಿಗೆ ಹಿಂದೆ ಮುಂದೆ ಕೊಡು. ಅವ್ರು ನಿರಂತರವಾಗಿ ವಾಂತಿ ಬೇದಿ ಆಗಬೇಕು. ಈ ಅಭಿವೃದ್ಧಿ ಸುಳ್ಳು ಜನಗಳಿಗೆ ಕಣ್ಣಿಗೆ ಮೊಂಡೆರ್ಚಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ 2 ವಾಂತಿ 2 ಬೇದಿ ಕೊಡಬೇಕು. ತಾಯಿ ನೀವು ಏನು ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಹೋರಾಟ ಯಾವ ಪುಣ್ಯಾರ್ಥಕ್ಕೆ ಯಾವ ಸ್ವಾರ್ಥಕ್ಕೆ ಮಾಡ್ಬೇಕವ ನಾವು ಹೋರಾಟನ? ನಮ್ಮ ಎನರ್ಜಿ ಯಾಕೆ ಕಾಲ್ ಮಾಡ್ಕೋಬೇಕು? ನೀನ್ ಇದೆಯಾ ಅಂತ ಗೊತ್ತಾದ್ರೆ ತ್ರಿಶೂಲ ಇದೆ, ನಿನ್ನ ಕೈಲಿ 100 ಆಯುಧಗಳವೆ. ರೂಪ ಅವರು ಯಾವಾಗ ಪ್ರಾಧಿಕಾರ ಅಂತ ಇಲ್ಲಿ ಪ್ರಾಧಿಕಾರ ಅಂತ ಸ್ಥಾಪನೆ ಮಾಡಿದ್ರು, ಅಲ್ಲಿಂದ ಇಲ್ಲಿ ಗಂಟ ಸ್ಥಳೀಯ ಜನರನ್ನ ಧಿಕ್ಕರಿಸಿ ಅಭಿವೃದ್ಧಿ ಹೆಸರಿನಲ್ಲಿ, ಕಲ್ಪ ಕಾಮಗಾರಿ ಹೆಸರುಗಳಲ್ಲಿ ಈಗೇನು ಟಿಕೆಟ್ 1000 ರೂಪಾಯಿ ಮಾಡಿದಾರಲ್ಲ, 100 ರೂಪಾಯಿ ಟಿಕೆಟ್ 1000 ರೂಪಾಯಿ, 10 ರೂಪಾಯಿ ಟಿಕೆಟ್ 100 ರೂಪಾಯಿ, ಉಚಿತವಾದಂಥ ಟಿಕೆಟ್, ಉಚಿತವಾದಂಥ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಸುಮಾರು 4 ಗಂಟೆಯಿಂದ 5 ಗಂಟೆ ಆಗಬೇಕು. BP ಶುಗರ್ ಇರೋರು ಎಲ್ಲಿಗೋಯ್ತಾರೆ? BP ಶುಗರ್ ಇರೋರು ಎಲ್ಲಿಗೋಯ್ತಾರೆ? ಅವ್ರು 1 ಗಂಟೆಗೆ ಒಂದ್ಸಲ ರಿಸರ್ಚ್ ಮಾಡಬೇಕು. ವಾನ್ ಗಟ್ಟವೆ, ಮಾನ್ ಗಟ್ಟವೆ, ಕುಳ್ಗಟ್ಟವೆ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ. ಚಾಮುಂಡಿ ಬೆಟ್ಟದಲ್ಲಿ ಈ ರೀತಿ ಮೋಸ ಮಾಡ್ತಾ ಇದ್ರೆ ಅಂದ್ರೆ ಜಿ ಟಿ ದೇವೇಗೌಡರ ಅಭಿವೃದ್ಧಿ ಅಂತ ಹೇಳಿರೋದು 100ಕ್ಕೆ 1000 ಪಟ್ಟು ಸತ್ಯ. ಹೆಂಗೆ ಅಂದ್ರೆ ಅವ್ರ ಜೋಳಿಗೆ ತುಂಬೈತೆ, ಅವ್ರ ದರಿದ್ರ ಜೋಳಿಗೆ ತುಂಬೈತೆ. ಅವಯ್ಯ 100 ಕೋಟಿ ಆಸ್ತಿ ಮಾಡ್ಕೊಳ್ಳವ್ರೆ. ಅವ್ನ ಜನ್ಮಕ್ಕೆ ಬೆಂಕಿ ಹಾಕವ್ರ ರಾಜಕಾರಣಿಗಳಾಗೆ. ಮಂಡ್ರೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ತಿಂಗಳು 3 ಸತಿ ನೀರು ಬಿಡ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ, ಈ ಸ್ಥಳೀಯರು ಹೇಳ್ತಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ಗೆ ಮಾನ ಮರದಿಲ್ವಾ? ಈ ಬಂಡತನದಲ್ಲಿ ರಾಜಕಾರಣ ಮಾಡ್ಬೇಕು. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ನೀವು ರಾಜಕಾರಣಿಗಳಾಗಿ. ಅಯೋಗ್ಯ ರಾಜಕಾರಣಿಗಳೇ, ಅವಿವೇಕಿ ರಾಜಕಾರಣಿಗಳೇ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರಿ ನೀವು ರಾಜಕಾರಣಿಗಳಾಗಿ. ಮಾನ ಮರ್ಯಾದೆ ಇದ್ದೆ ಈ ಕೂಡಲೇ ಚಾಮುಂಡಿ ಬೆಟ್ಟದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳನ್ನ ಸಭೆ ಕರೆದು ಜನರ ಅನಿಸಿಕೆ ಅಭಿಪ್ರಾಯಗಳ ಮೇಲೆ ನೀವು ಅಭಿವೃದ್ಧಿ ಮಾಡಬೇಕು. ಏನಾದ್ರು ಒಂದು ನಾಮಫಲಕ ಹಾಕೋರೆ ಈ ಯೋಜನೆ ಅಡಿಯಲ್ಲಿ, ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ, ರಾಜ್ಯ ಸರ್ಕಾರದ ಯೋಜನೆ ಅಡಿಯಲ್ಲಿ ಯಾರ ನೇತೃತ್ವದಲ್ಲಿ ಕೆಲಸ ನಡೀತದೆ ಅಂತ ಏನಾರು ನಾಮಫಲಕ ಹಾಕಿದೆ ವಾನ್ಗೆಟ್ಟವೆ? ಯಾರ ಅಪ್ಪನ ಮನೆ ದುಡ್ಡು ಅಂತ ಕಳ್ತನ ಮಾಡಕ್ಕೆ ಹೋಗಿದ್ರಿ? ಕಳ್ತನ ಅಗಳು ಧಾರವಾಡ ಮಾಡಕ್ಕೆ ಹೊರಟಿದ್ರೆ ಹೇಳಪ್ಪ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನಿಮ್ಗೆ ನಾಚಿಕೆ ಮಾನ ಮರದಿಲ್ವೇನ್ರ? ನಿಮ್ಮದು ಒಂದು ಭಾಳ. ನಿಮ್ಗಿಂತ ನನ್ನ ಮನೆ ನಾಯಿನ ವಾಸಲ್ರ. ಒಬ್ಬರ ಮನೆಗೆ ಅನ್ನಕ್ಕೆ ಹೋಗಲ್ಲ, ಒಬ್ಬನ ಮನೆ ನೀರ್ಗೆ ಹೋಗಲ್ಲ. ನನ್ನ ಮನೆ ಕಾಯ್ಕೊಂಡು ನೆಮ್ಮದಿಯಾಗಿ ನಮ್ಮ ಮನೆ ನಾಯಿ ವಾಸಿ. ನಿಮ್ಗಿಂತ ನಿಮ್ಮ ವಾನ್ಗೆಟ್ಟವೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ. ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಜನಗಳನ್ನ ನಿಷ್ಠೂರ ಮಾಡ್ಕೊಂಡು ಯಾರು ಬಂದು ಪ್ರಶ್ನೆ ಮಾಡಿದ್ರೆ ಅವ್ರ ಅಂಗಡಿ ಎತ್ತಿಸೋದಂತೆ. ಆ ಅಂಗಡಿ ಖಾಲಿ ಮಾಡಿಸು. ಇವ್ರ ಅಪ್ಪಂದ ಇದು. ಇವ್ರ ಅಪ್ಪ ಬಂದು ಇವ್ ತಾತಿರು ವಾಸ ಮಾಡ್ತಾ ಇದ್ರ. ಇವತ್ತಿನ ರಾಜಕಾರಣಿಗಳು ಅಧಿಕಾರಿಗಳು ತಾತಿರ್ದೈತಿಲಿ.
ನೂರಾರು ವರ್ಷದಿಂದ ಪುರಾತನ ಕಾಲದಿಂದ ಅವ್ರಲ್ರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋರ್ಗೆ ಯಾಕ್ರಿ ತಲೆ ಮೇಲೆ ಹೊಡಿತೀರಾ? ಖಾಲಿ ಮಾಡಿಸ್ಬೇಕಾ? ಎಲ್ಲಾರನ್ನೂ ಖಾಲಿ ಮಾಡಿಸಿ ಅಲ್ಲಿ ಮಳಿಗೆಗಳು ಕಟ್ಟಿದಿರಲ್ಲಪ್ಪ, ಅದೇನ್ರೇ ಮಾಡಿದ್ರಿ? ಯಾರು ತಿತ್ತಿ ಮಾಡಕ್ಕೆ ಕಟ್ಕೊಂಡ್ರಿ ಮಳಿಗೆಗಳ? ನೀವು ಯಾರು ವ್ಯಾಪಾರ ಮಾಡಬೇಡಿ ಕಣ್ರಿ ನಾಳೆಯಿಂದ. ಜಿ ಟಿ ದೇವೇಗೌಡ್ರೆ, ಸಿದ್ದರಾಮಯ್ಯನವ್ರೆ, ಜಿಲ್ಲಾಧಿಕಾರಿಗಳೇ, ನೀವೇ ಬಂದು ಚಪ್ಪಲಿ ಸ್ಟ್ಯಾಂಡ್ ಒಬ್ಬ ನೋಡ್ಕೊಳ್ಳಿ, ಆ ಬಾತ್ರೂಮ್ ಒಬ್ಬ ನೋಡ್ಕೊಳ್ಳಿ, ಅಂಗಡಿಗಳು ಹಾಕ ನೀವೇ ಮಾಡ್ರಿ. ಬನ್ರಿ ನಿಮ್ಗೆಲ್ಲ ನಾವು ಕೆಲಸ ಕೊಡ್ತೀವಿ, ಬನ್ರಿ ನಿಮ್ಗೆಲ್ಲ ನಾವು ಕೆಲಸ ಕೊಡ್ತೀವಿ, ಬನ್ರಿ. ನಿಮ್ಮ ಜನ್ಮದ ಬೆಂಕಿ ಹಾಕ. ನಿಮ್ಮಂತ ಅಯೋಗ್ಯರು ಇವತ್ತು ನಮ್ಮ ಸಂವಿಧಾನ ಏನ ಅಂಬೇಡ್ಕರ್ ಅವ್ರನ್ನ ಎಸ್ ಮಾದೇವಪ್ಪ ದಲಿತ ನಾಯಕನಪ್ಪ, ನೀನು ದಲಿತ ನಾಯಕನ. ನಾಚಿಕೆ ಆಗ್ಬೇಕು ನಿಮ್ಮ ಜೊತೆಲಿ ಹಿಂದೆ ಮುಂದೆ ಇರೋರಿಗೆ, ನಾಚಿಕೆ ಆಗ್ಬೇಕು. ನಿಮ್ಮ ಹಿಂದೆ ಮುಂದೆ ಅವರೆಲ್ಲ ಬಕ್ರಗಳು, ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ನಾಚಿಕೆ ಆಗ್ಬೇಕು. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ ಆಗಲ್ಲ ಕಬಿಡಿ, ಮಾತಾಡ್ಸಕ್ ಆಗಲ್ಲ ಕಬಿಡ್ರಿ. ನೋಡ್ರಿ, ಮಾನ ಮರ್ಯಾದೆ ನಾಚಿಕೆ ಏಸ್ಕೆ ಸಂವಿಧಾನ ಬದ್ದು ಗೊತ್ತಿರೋರ್ನ ನಾವು ಪ್ರಶ್ನೆ ಮಾಡ್ಬೋದು. ಏನ್ರಿ ಕೇಳ್ತೀರ? ಏನ್ ಕೇಳ್ತೀರ ಹೇಳಿ? ಇವತ್ತು ನಿಮ್ಮ ಜವಾಬ್ದಾರಿ ತನದಲ್ಲಿ ಅಧಿಕಾರ್ತಾ ಇದೆ. ನೀವೆಲ್ಲ ಒಗ್ಗಟ್ಟಾಗಿ ಎಂಥ ಸಮಸ್ಯೆಯನ್ನು ಬೇಕಾದ್ರೆ ಎದುರಿಸ್ಬೋದು. ನೀವೆಲ್ಲ ಸ್ವಾರ್ಥಕ್ಕೆ ಬದುಕ್ತಾ ಇದ್ರಿ. ಮೈಸೂರಿನಲ್ಲಿ 15 ಲಕ್ಷ ಜನ ಇದ್ಕೊಂಡು ಇಷ್ಟೊಂದು ಅನ್ಯಾಯ, ಅಕ್ರಮ, ದೌರ್ಜನ್ಯಗಳು ನಡೀತಾ ಇದೆ ಅಂದ್ರೆ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅವಮಾನ ಮಾಡ್ತಾ ಇದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ಸ್ಟೇ ಆರ್ಡರ್ ಇದೆ, ಇಲ್ಲಿ ಸ್ಟೇ ಆರ್ಡರ್ ಇದೆ, ಕೋರ್ಟಿಂದ ನಿಷೇಧಾಜ್ಞೆ ಇದೆ. ಅಂಥದ್ರಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿ ಕಳ್ತನದಲ್ಲಿ. ಅಂದ್ರೆ ಇವ್ರಿಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವೇನ್ರಿ ಇವ್ರಿಗೆ? ಬೇಕೇ ಬೇಕು. ರೂಪ ಅವ್ರು ಬಂದ್ಮೇಲೆ ಸ್ಥಳೀಯರೇ ಹೇಳಿದ್ರಪ್ಪ. ಈಗ ರೂಪ ಅವರು ಮೈಸೂರು ಮಹಾನಗರ ಪಾಲಿಕೆಲ್ಲ ಏನು ಕೆಲಸ ಮಾಡಿಲ್ಲ ಕಣ್ರಿ. ಅವ್ರನ್ನ ಈಗ ಕಾರ್ಯದರ್ಶಿಯಾಗಿ ಮಾಡ್ಕೊಂಡ್ರು. ಇವ್ರಿಗೆ ಯಾರ್ಯಾರು ಬೇಕು, ಇವ್ರೆಲ್ಲ ಯಾರ್ಯಾರು ಒಡನಾಟ ಚೆನ್ನಾಗಿದೆ ಅಂಥವ್ರನ್ನ ಕರ್ಕೊಂಡ್ಬಂದು ಅವ್ರ ಚೇಳಗಳಾಗಿ, ಅವ್ರ ಗುಲಾಮರಾಗಿ, ಅವ್ರಿಗೆ ಬೇಕಲ್ಲ ಜೋಳಿಗೆ ದುಡ್ಡು, ದರಿದ್ರ ಈ ಜನಗಳ ದುಡ್ಡು ಬೇಕಲ್ಲ, ಈ ದುಡ್ಡುಗೋಸ್ಕರ ಮಾಡ್ಕೊಂಡಿದ್ದಾರೆ ಹೊರತು ಅಭಿವೃದ್ಧಿಗಲ್ಲ. ತಾಯಿ ನಾಡದೇವತೆ ಚಾಮುಂಡೇಶ್ವರಿ ಜಗನ್ಮಾತೆ ಮಾತೆತ್ತಿದ್ರೆ ನಿನ್ನ ನಾನು ಸ್ಮರಣೆ ಮಾಡ್ತೀನಿ. ನೀ ನಿಜವಾಗ್ಲೂ ಇರೋದೇ ಆದರೆ ಇವ್ರು ವಾಂತಿ ಬೇದಿ, 2 ವಾಂತಿ 2 ಬೇದಿ ಕೊಟ್ಟು ನೀ ತ್ರಿಶೂಲ ತೋರಿಸ್ಬೇಕು ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ. ಜೈ ಕರುಣಾಂಬೆಗೆ, ಜೈ ಕರುಣಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ.